ಇಷ್ಟು ಚಂದ ಡ್ಯಾನ್ಸ್ ಮಾಡಿದವಳಿಗೆ ಪೇಮೆಂಟ್ ಕಟ್ಟು ಕಳಿಸಿದೀಯಾ? ಕಳಿಸಿದ್ದೀರಣ, ತಗೊಂಡಿದ್ದೀನಿ. ಏ ಕಾಳಿಂಗ, ಅದು ಏಕೋ ನಿನ್ನ ಮೌನದ ಅರ್ಥವೇ ನನಗೆ ತಿಳಿಯಲಿಲ್ಲ. ಏನದು ಸಮಾಚಾರ? ನನಗೆ ತಿಳಿಸಲಾರದಂತಿರುವುದೇ? ವಿಚಾರಗ್ರಸ್ತನಾಗಿದ್ದೇನೆ. ಮುಂದೇನು ಮಾಡಬೇಕೆಂದು ವಿಚಾರಗ್ರಸ್ತನಾಗಿದ್ದೇನೆ. ಯಾಕೆಂದರೆ ಆ ರಾಮಲಿಂಗನ ತಮ್ಮನೊಬ್ಬ ಪ್ರದೀಪ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರಗೊಂಡಿದ್ದಾನೆ. ಮುಂದೇನು ಆಘಾತ ಸಂಭವಿಸುತ್ತದೆ ಎಂದು ಅದಕ್ಕೊಂದು ಹೊಸ ದಾರಿಯನ್ನು ಹುಡುಕುತ್ತಿದ್ದೆ. ಏನು? ಆ ರಾಮಲಿಂಗನ ತಮ್ಮ ಪ್ರದೀಪ ಪೊಲೀಸ್ ಇನ್ಸ್ಪೆಕ್ಟರ್ನಾದನ? ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ ನಮ್ಮ ಮುತ್ತು ರತ್ನಗಳ ವ್ಯವಹಾರದ ಗತಿ ಹೇಗೆ ಮಾಡುವುದು? ಹೊರಕ್ಕಿರುವುದು ಒಂದೇ ದಾರಿ. ಏನದು ಕರಿಯ? ಬೇಗ ಹೇಳು, ಮಾಡಿ ಮುಗಿಸಿ ಬಿಡುತ್ತೇನೆ. ಅವಸರ ಮಾಡಿದರೆ ಅಪಘಾತವಾಗುವ ಸಂಭವ ಹೆಚ್ಚಿರುತ್ತದೆ. ನಿಧಾನಿಸಿ ಆ ಕೆಲಸ ಮಾಡಿಬಿಡೋಣ. ಹೌದು ಗೌಡ್ರೆ, ಕರಿಯ ಹೇಳುವುದರಲ್ಲಿ ಸತ್ಯಾಂಶವಿದೆ. ಮೊದಲು ಅವನಿಗೆ ಸತ್ಕಾರ ಸಮಾರಂಭ ಇಟ್ಕೊಂಡು ಅವನನ್ನು ಮನೆಗೆ ಸಾವಕಾಶ ಕರೆಸಿ ಅವನಿಗೆ ಹಣದಾಸೆಯನ್ನು ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ನಮ್ಮ ಗುರಿ ಸಾಧಿಸೋಣ. ಅದಕ್ಕೆ ಏನಂತೀರಾ? ಹೌದು, ಇದು ಗುಡ್ ಐಡಿಯಾ. ನೀನು ಹೇಳಿದಂತೆಯೇ ಅವನಿಗೆ ಆಸೆ ಎಂಬ ಬೆಲೆ ಬೀಸಿ ನಾವು ಹುಲಿಬೇಟೆ ಹಾಡಬೇಕು. ಅಂದಾಗಲೇ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೊಂದು ಕಲೆ. ಕರಿಯ ಕಾಳಿಂಗ, ಹೋಗೋಣ ನಡಿ.